ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಡಿ ಪ್ರಕರಣದ ಕುರಿತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಾಲು ಬಾಂಬ್ ಸಿಡಿಸಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ನರೇಶ್, ಶ್ರವಣ್ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಗ್ರಾಮೀಣ ಶಾಸಕೀಯ ಸಲುವಾಗಿ ಡಿಕೆ ಶಿವಕುಮಾರ್ ಇಡೀ ರಾಜ್ಯವನ್ನ ಹಾಳು ಮಾಡಿದ್ದಾರೆ. 2020 ಮಾರ್ಚ್ನಲ್ಲಿ ಸಿಡಿ ರಿಲೀಸ್ ಆಗಿತ್ತು. ಒಂದು ಹೆಣ್ಣನ್ನ ಬಿಟ್ಟು ಷಡ್ಯಂತ್ರ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಒಂದ್ ಕಾಲದಲ್ಲಿ ಡಿಕೆಶಿ ಹರಕು ಚಪ್ಪಲಿ ಧರಿಸ್ತಾ ಇದ್ದ, ಇವತ್ತು ಆಗರ್ಭ ಶ್ರೀಮಂತನಾಗಿದ್ದಾನೆ. ಗ್ರಾಮೀಣ ಶಾಸಕೀಯ ಸಂಬಂಧಕ್ಕೆ ಇಡೀ ರಾಜ್ಯ ಹಾಳಾಗಿದೆ. ವಿಷಕನ್ಯೆಗಾಗಿ ಡಿಕೆ ಶಿವಕುಮಾರ್ ಇಡೀ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಶಿವಕುಮಾರ್ ಅವ್ನು ರಾಜಕಾರಣಿ ಮಾಡಲಿಕ್ಕೆ ನಾಲಾಯಕ. ಅವ್ನು ರಾಜಕಾರಣಿ ಅನ್ನಕ್ಕೆ ಯೋಗ್ಯತೆ ಇಲ್ಲ. ಯಾವುದೇ ಎಷ್ಟೇ ಇದರ ವೈಯಕ್ತಿಕ ಯಾವಾಗೂ ವಾರ ಮಾಡಬಾರ್ದು. ವೈಯಕ್ತಿಕ ಏನಾರು ಅವ್ರ ಜೀವನದ ತೊಂದರೆ ಆದರೆ ಅವ್ರಿಗೆ ಮದತ್ತು ಮಾಡಿ ಅವ್ರನ್ನ ದಾರಿ ತರಬೇಕಂತ ಮನುಷ್ಯತ್ವ ಇರಬೇಕು. ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಒಬ್ಬರ ವೈಯಕ್ತಿಕ ಜೀವನ ಹಾಳು ಮಾಡಿ ರಾಜಕಾರಣ ಒಂದು ಮನುಷ್ಯ ರಾಜಕಾರಣಕ್ಕೆ ನಾಲಾಯಕ. ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜ ಮಾಡಿ 21 ಅವತ್ತು ಸಿಡಿ ರಿಲೀಸ್ ಆಗಬೇಕಂತ ಸಹ ಕೆಲವು ವಿಷಯ ಹೇಳಿದ್ದೆ ನಾನು. ಆದರೆ ಕಾನೂನು ತೊಡೆದಕ್ಕಂದ್ರೆ ನಾನು ತಪ್ಪು ಮಾಡದಿದ್ರು ಸಹಿತ ನಾವು ಒಪ್ಪಬೇಕಾಗಿದೆ. ಯಾಕಂದರೆ ಕಾನೂನಲ್ಲಿ ಈ ಕಡೆ ಸಿಕ್ಕೊಂಡು ಬಿಟ್ಟೆ ನಾವು. ಅನಿವಾರ್ಯವಾಗಿ ಕೆಲವೊಂದು ತಪ್ಪು ಮಾಡಿದ್ರು ಸಹಿತ ನಾನೇ ಮಾಡಿ ಅಂತ ಹೇಳುವಂಥ ಪ್ರಸಂಗ ತಂದರು. ಯಾಕೆ ಕಾನೂನಿನಲ್ಲಿ ನಾವು ಬದುಕಬೇಕಾದ್ರೆ ಅದನ್ನು ಕೆಲವೊಂದು ವಿಷಯ ಮಾಡದಿದ್ರು ಸಹ ಒಪ್ಪಬೇಕಾಯಿತು. ನಾವು ಒಪ್ಪಿದ್ದೀನಿ. ಆದರೆ ದೇವ್ರಿಗೆ ಗೊತ್ತು ಇದನ್ನ ಯಾಕೆ ಹೇಳಪ್ಪ ಅಂತ. ಇದು ಭಾಳ ಸೀರಿಯಸ್ ಮ್ಯಾಟರ್ ಇದೆ. ಅದಕ್ಕೂ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಈ ಒಂದು ಗ್ಯಾಂಗನ್ನು ಸದೆ ಬಿಡಬೇಕಾದ್ರೆ ಸಿಬಿಐ ಎನ್ಕ್ವೈರಿ ಮಾಡಿ ತಕ್ಷಣ ಕೊಡಬೇಕು. ಮತ್ತು ಎಲ್ಲ ಎವಿಡೆನ್ಸ್ ಸಿಬಿಐ ಕೊಡ್ತೀನಿ. ನನ್ನ ಮೇಲೆ ಮಾಡಿದ ನಾನು ಚಾಯ್ಸ್ ಮಾಡಿದ್ದೀನಿ. ಇವತ್ತು ಮುಂದಿನ ದಿನದಲ್ಲಿ ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ. ನಾನು ಸಿಡಿ ಪಡಿಸಿದ ಮೊದಲು ಆ ಹುಡುಗಿನ ಅರೆಸ್ಟ್ ಮಾಡಬೇಕು. ಅವರು ಇದ್ದಂಥ ಇಬ್ಬರು ಹುಡುಗರು ಶ್ರವಣ್ ಮತ್ತು ನರೇಶ್ ಮತ್ತು ಕನಕ್ ಮೂಲ ಗ್ರಾಂಡ್ ಉದ್ಯಮಿ ಹಾಗೂ ಅವನ ಡ್ರೈವರ್ ಪರಶುಮೂರ್ತಿ ಮತ್ತು ಮಂಡ್ಯ ಮೂಲದ ಇಬ್ಬರು ನಾಯಕರದಾರ. ಹೆಸರು ಬಹಿರಂಗ ಹೇಳೋದಿಲ್ಲ, ನಾನು ಸಿಬಿಐ ಮುಂದೆ ಹೇಳ್ತೇನೆ. ಮಂಡ್ಯ ಮೂಲದ ಒಂದಿಬ್ಬರು ಇವರೆಲ್ಲರೂ ಕೂಡಿ ಷಡ್ಯಂತ್ರ ಮಾಡಿ ನನ್ನ ಸಿಡಿ ಮಾಡಿ ಇವತ್ತು ಸೇದಿ ಮಾಡಿದ್ದಾರೆ. ಅದೇ ಥರ ರಾಜ್ಯದ ಮೂಲೆಗೆ 110 ಸಿಟಿ ಮಾಡಿ ರಾಜ್ಯದ ಎಲ್ಲ ನಾಯಕರು, ಎಲ್ಲ ಪಕ್ಷ ನಾಯಕರು, ಎಲ್ಲ ಅಧಿಕಾರಿಗಳನ್ನು ಇವತ್ತು ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಅದು ಸಿಬಿಐ ಎನ್ಕ್ವೈರಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ಆಗ್ರಹ ಮಾಡ್ತೀನಿ. ಮತ್ತು ನಾನು ಇನ್ನೂ ಅನೇಕ ವಿಷಯ ಬಹಿರಂಗಪಡಿಸೋದನ್ನೇ. ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಸುದ್ದಿಗೋಷ್ಠಿ ಮಾಡಿದ್ರು ಅವರಿಗೆ ಗೊತ್ತಿಲ್ಲ. ಹೆಬ್ಬಾಳ್ಕರ್ ಬಗ್ಗೆ ಆಡಿದ ಮಾತನ್ನ ಖಂಡಿಸ್ತೇನೆ. ರಮೇಶ್ ಜಾರಕಿಹೊಳಿಗೆ ಅಸಭ್ಯವಾಗಿ ಮಾತನಾಡುವ ಚಟ ಇದೆ. ರಮೇಶ್ ಜಾರಕಿಹೊಳಿ ಸುಳ್ಳು ಹೇಳೋದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಆರೋಪ ಬಿಟ್ಟು ದಾಖಲೆ ಮೂಲಕ ಬರಲಿ ಅಂತ ಚನ್ನರಾಜ್ ಸವಾಲು ಹಾಕಿದ್ದಾರೆ. ಅವರು ಹೇಳಿದಂಥ ಒಂದು ಮಾತು ಅದನ್ನು ನಾನು ಖಂಡಿಸ್ತೀನಿ. ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತಾಡೋದು, ಕೀಳುಮಟ್ಟದಲ್ಲಿ ಮಾತಾಡೋದು ಅವ್ರ ಚಟ ಇದೆ. ಅದೊಂದು ಹೊಲಸು ಚಟ. ಅದನ್ನು ಅವರು ಬಿಡಬೇಕು. ಇಲ್ಲ ಅಂತಂದರೆ ಮುಂಬರುವಂಥ ದಿನದಲ್ಲಿ ಜಿಲ್ಲೆಯ ಜನ, ರಾಜ್ಯದ ಜನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರಂತೆ. ಶಾಸಕರ ಬಗ್ಗೆ ಅವರು ಹೇಳಿದಂಥ ತಮ್ಮನ್ನ ಸಿಡಿ ಪ್ರಕರಣದಲ್ಲಿ ಸಿಲುಕಿಸಿದ್ದೆ ಡಿಕೆ ಶಿವಕುಮಾರ್ ಅಂಡ್ ಕಂಪನಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಆಡಿಯೋ ಬಾಂಬ್ ಸಿಡಿಸಿದ್ದಾರೆ. ಡಿಕೆಶಿ ಮಾತನಾಡಿದ್ದಾರೆ ಎನ್ನಲಾದ 18 ಸೆಕೆಂಡ್ ಆಡಿಯೋ ಬಿಡುಗಡೆ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಬ್ಲೂ ಫಿಲ್ಮ್ಸ್ ತೋರಿಸ್ತಾ ಇದ್ದ. 100 ರೂಪಾಯಿಗೆ ಡಿಕೆಶಿ ಬ್ಲೂ ಫಿಲ್ಮ್ ತೋರಿಸ್ತಿದ್ದ ಅಂತ ಆರೋಪಿಸಿದ್ದಾರೆ. ಡಿಕೆಶಿ ಸಿಡಿ ಇಟ್ಕೊಂಡೇ ರಾಜಕಾರಣ ಮಾಡ್ತಾರೆ. ಈ ಡಿಕೆ ಶಿವಕುಮಾರ್ ಮುದ್ದು ಎಲ್ಲಿದ್ರು, ಹೆಂಗಾದ್ರು ಅಂತ ಸಾಹುಕಾರ್ ಆರೋಪಿಸಿದ್ದಾರೆ.
ಕಾಂಗ್ರೆಸ್ ಪಕ್ಷದ ಸವಾಲದೆ. ಇಂಥ ಸಿಡಿ ಗ್ಯಾಂಗ್ನ ಬ್ಲ್ಯಾಕ್ ಮೇಲರ್ನ ಇಂಥ ಫ್ರಾಡ್ನ ಇಟ್ಕೊಂಡು ರಾಜಕೀಯ ಮಾಡ್ತೀರಾ? ಪಕ್ಷದ ಯಾರೇ ಬರ್ಬೋದು, ರಾಜಕಾರಣದ ಜನತೆಯನ್ನೆಲ್ಲ ತೀರ್ಮಾನ ಕೊಟ್ಟಂತ ಜನ ಓಟ್ ಹಾಕಾರ ನಿರ್ಣಯ ತಗೋತಾರೆ. ಬಿಜೆಪಿ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಬೇರೆ ನಾ ತಪ್ಪು ಏನಾರ ಅಕಸ್ಮಾತ್ ಇಂಥ ಸಿಡಿ ಮಾಸ್ಟರ್ ಅಧಿಕಾರ ಸಿಕ್ಕ ಪರಿಸ್ಥಿತಿ ರಾಜ್ಯದ ವಿಚಾರ ಮಾಡಿ ಇದ್ರ ಅವ್ರ ಜೀವನ ಅವ್ನ ಹಿಂದೆ ನೋಡ್ರಿ. ಅವ ಫಸ್ಟ್ ಮೊದಲು ಕನಕಪುರದಲ್ಲಿ ಬ್ಲೂ ಫಿಲ್ಮ್ ತೋರಿಸಿದ್ದವ. ಬ್ಲೂ ಫಿಲ್ಮ್ ತೋರಿಸಿದ ₹100 ಟಿಕೆಟ್ ಆ ಟೈಮ್ದಲ್ಲಿ. ಇದು 78-80 ವಿಷಯ ಹೇಳ್ತಾನೆ. ಅದು ಪೇಪರಲ್ಲಿ ಬಂದೈತೆ. ಶ್ರೀಧರ್ ಅವನ ಉದ್ಯೋಗ ಆದತ್ತು. ಅವನು ಮೊದಲು ಇದೆಲ್ಲ ರಾಜಕೀಯ ವರ್ಗ ಮೊದಲೇ ಕನಕಪುರದಲ್ಲಿ ಸಾದಾ ಮಾಡಿಸಿದಾಗ ಥಿಯೇಟರ್ನಲ್ಲಿ ರಾಸಿ VCP ಬಂದಿತ್ತು. ಅವ್ರು ದೊಡ್ಡ VCR VCP ಅಂತ ಟೈಮಲ್ಲಿ ₹100 ಕೊಟ್ಕೊಡು. ಅವಾಗ ಆ ಟೈಮ್ ಟಿಕೆಟು ₹100. ರಾತ್ರಿ 12 ಬ್ಲೂ ಫಿಲ್ಮ್ ತೋರಿಸಿದ DK ಶಿವಕುಮಾರ್. ಪೇಪರ್ಲ್ಲಿ ಬಂದತ್ತ ಸುದ್ದಿದು. ಅದಕ್ಕೆ ದಯವಿಟ್ಟು ಇನ್ನು ಪ್ರಶ್ನೆ ಮಾಡೋದಿಲ್ಲ. ನಮ್ಗೆ ವರಿಷ್ಠರು ಹೇಳು ಮಾಡೋದಿಲ್ಲ. ಪ್ರತಿ ಮತದಾರನಿಗೆ ₹6,000 ಕೊಡ್ತೀವಿ ಅಂದಿದ್ದ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಆಮಿಷ ಒಡ್ತಿದ್ದಾರೆ ಅಂತ ಕಾಂಗ್ರೆಸ್ ದೂರು ನೀಡಿದೆ. ಈ ಕಡೆ ಅದೇ ಕಾಂಗ್ರೆಸ್ನ ಶಾಸಕ ಭೈರತಿ ಸುರೇಶ್ ಮತದಾರರಿಗೆ ಟಿವಿ, ಮಿಕ್ಸರ್, ಕುಕ್ಕರ್ ಅನ್ನು ವಿತರಿಸಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇದರ ಮಧ್ಯೆ ಡ್ಯಾಮೇಜ್ ಕಂಟ್ರೋಲ್ಗೆ MLC ಸೂರಜ್ ರೇವಣ್ಣ ಭಾವನಾತ್ಮಕವಾಗಿ ಟ್ವೀಟ್ ಮಾಡಿದ್ದಾರೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ವರುಣಾ ಕ್ಷೇತ್ರವೇ ಸೇಫ್. ಕೋಲಾರದಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರದು ಅಂತ ಕಾಂಗ್ರೆಸ್ ನಾಯಕ KN ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ವರುಣಾದಲ್ಲಿ ಸ್ಪರ್ಧಿಸಿದ್ರೆ ಒಳ್ಳೆಯದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ವೇಳೆ ಮಧುಗಿರಿಗೆ ಬಂದು ಸ್ಪರ್ಧೆ ಮಾಡ್ತೀನಿ ಅಂದ್ರೂ ಕ್ಷೇತ್ರ ಬಿಟ್ಕೊಡೋದಾಗಿ KN ರಾಜಣ್ಣ ಹೇಳಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯನವರು ವರ್ಣದಲ್ಲೇ ಸ್ಪರ್ಧೆ ಮಾಡಬೇಕು. ಏಕೆಂದರೆ ಇಲ್ಲಿ ಯತೀಂದ್ರ ಅವರಿಗೆ ಇನ್ನು ಯಾವುದಾದ್ರೂ ಅವಕಾಶ ಕಲ್ಪಿಸ್ಬೋದು. ಅವ್ರು ಬೇಕಾದ್ರೆ ಇನ್ನೊಂದು ಕ್ಷೇತ್ರಕ್ಕೆ ಬೇಕಾದ್ರೂ ನಿಲ್ಲಿಸ್ಬೋದು, ಇನ್ನೊಂದು ಏನು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಅವರು ವರ್ಣನೇ ಅವರಿಗೆ ಸುರಕ್ಷಿತ ಕ್ಷೇತ್ರ ಅಂತೇಳಿ ನಾನು ಭಾವನೆ. ಆದ್ದರಿಂದ ಇವತ್ತು ನಾನು ಅವರಿಗೆ ಮನವಿ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸುರಕ್ಷಿತ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ಅವರಿಗೆ ಸಮಯ ಉಳಿಯುತ್ತೆ ಚುನಾವಣಾ ಸಮಯದಲ್ಲಿ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ಇನ್ನೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ಅವರಿಗೆ ಅವಕಾಶ. ಸಿದ್ದರಾಮಯ್ಯ ನಾನು ಸತ್ರು ಬಿಜೆಪಿ ಸೇರಲ್ಲ ಎಂದಿದ್ದ ಹೇಳಿಕೆ ಬಗ್ಗೆ MLC ಛಲವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಶವ ಹೋಗಬೇಕಾದದ್ದು ಬೇರೆ ಜಾಗಕ್ಕೆ, ಬಿಜೆಪಿ ಶವಗಾರಕ್ಕಲ್ಲ. ಸಿದ್ದರಾಮಯ್ಯಗೆ ಬುದ್ಧಿ ಭ್ರಮಣೆಯಾಗಿದೆ. ನಿಮ್ಮದು ಕಲುಷಿತ ಮನಸ್ಸು. ನೋಡ್ತಾ ಇರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬಿಜೆಪಿ ಬರ್ತಾರೆ. ಈಗಾಗಲೇ ವಾಸು ಮಗ ಬಿಜೆಪಿ ಸೇರಿದ್ದಾರೆ ಅಂತ ನಾರಾಯಣ ಸ್ವಾಮಿ ಹೇಳಿದರು. ಸಿದ್ದರಾಮಯ್ಯನವ್ರ ಶವ ಇಲ್ಲಿಗೆ ಬರ್ತದೆ. ಸಿದ್ದರಾಮಯ್ಯನವರು ಶವ ಹೋಗ್ಬೇಕಾಗಿರೋದು ಬೇರೆ ಜಾಗಕ್ಕೆ. ನಮ್ಮ ಪಕ್ಷ ಶವಾಗಾರ ಅಲ್ಲ. ಅವರಿಗೆ ಭವಿಷ್ಯ ಬುದ್ಧಿ ಭ್ರಮಣೆ ಆಗಿದೆ. ಅವರು ಶವದ ಬಗ್ಗೆ ಯಾಕೆ ಮಾತಾಡ್ತಿರ್ತಾರೋ ಗೊತ್ತಿಲ್ಲ. ಕೋಲಾರದಲ್ಲೂ ಕೂಡ ಅವರ ರಾಜಕೀಯ ಅಂತ್ಯ ಸಂಸ್ಕಾರ ಪ್ರಾರಂಭ ಆಗಿದೆ. ಅದರಿಂದಾಗಿ ಅದು ಶವದ ನೆನಪು ಅವ್ರಿಗೆ ಬಂದಿರಬೇಕು. ನನಗೆ ಅನಿಸ್ತದೆ ಈ ಚುನಾವಣೆ ಕೊನೆ ಚುನಾವಣೆ ಅಂತ ಹೇಳ್ಕೊಳ್ತಿದ್ರು ಅವರು. ಆದರೆ ಸೋಲಿನ ಚುನಾವಣೆ ಇದು ಅವ್ರಿಗೆ ಆಗಿರುತ್ತೆ. ಈ ಪಕ್ಷ ನಿಮ್ಮಂಥವ್ರಿಗಾಗಿರೋ ಪಕ್ಷ ಅಲ್ಲ ಇದು. ನೀವು ಬಂದರೂ ಕೂಡ ಈ ಪಕ್ಷದಲ್ಲಿ ಭವಿಷ್ಯ ನಿಮ್ಮನ್ನು ಯಾರು ಸೇರಿಸ್ಕೊಳ್ಳೋದಿಲ್ಲ. ನೀವೆಲ್ಲ ಕಲುಷಿತ ಮನಸ್ಸಿನ ಜನರು. ಇವತ್ತು ಈ ದೇಶದಲ್ಲಿ ಮೋದಿಜಿಯವರು ಮಾಡ್ತಕ್ಕಂಥ ಕಾರ್ಯ, ಒಂದು ಉತ್ತಮ ವ್ಯವಸ್ಥೆ ಮಾಡ್ತಿರ್ತಕ್ಕಂಥದ್ದನ್ನು ನೋಡಿ ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಬರ್ತಕ್ಕಂಥ ಪಕ್ಷ ಇದು. ನಿಮ್ಮನ್ನೇ ತೊರೆದು ಬರ್ತಾರೆ. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧಿಸುವುದು ಫಿಕ್ಸ್ ಆಗಿದೆ. ಆದ್ದರಿಂದ ಸಿದ್ದರಾಮಯ್ಯ ವಾಸಕ್ಕಾಗಿ ಕೋಲಾರದ ಹೊರವಲಯದ ಬಸವನತ್ತ ಬಳಿ ಬಾಡಿಗೆ ಮನೆಯನ್ನು ನೋಡಲಾಗಿದೆ. ಶಂಕರ ನೋರಿಗೆ ಸೇರಿರುವ ತೋಟದ ಮನೆಯನ್ನ ಸಿದ್ದರಾಮಯ್ಯ ಮಗ ಯತೀಂದ್ರ ವೀಕ್ಷಣೆ ಮಾಡಿದ್ರು.
ಇದೇ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಖಚಿತ. ಅವರನ್ನ ಸೋಲಿಸಲು ವಿಪಕ್ಷಗಳು ಷಡ್ಯಂತ್ರ ಮಾಡ್ತಾ ಇವೆ, ಆದರೆ ಅವರ ಪ್ರಯತ್ನ ಫಲ ಕೊಡಲ್ಲ ಅಂದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇವತ್ತು ಏನು ಅವರ ಪುತ್ರ ಆಗಿರ್ತಕ್ಕಂಥ ವರ್ಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ಕೋಲಾರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಭಾಗಿಯಾಗಿದ್ದರು. ಅವ್ರ ಜೊತೆಗೆ ಮಾತಾಡೋಣ. ಸರ್, ಇವತ್ತು ತಾವು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ, ಯಾವ್ದಾರ ರೆಸ್ಪಾನ್ಸ್ ಅನ್ನು ತಾವು ನೋಡಿದ್ವಿ ಸರ್ ಕೋಲಾರ ತಾಲೂಕಲ್ಲಿ? ತಂದೆಯವರು ಈಗಾಗಲೇ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಅಂತ ಹೇಳಿ ಘೋಷಣೆ ಮಾಡಿದರು. ಅಫ್ಕೋರ್ಸ್ ಹೈಕಮಾಂಡ್ ಒಪ್ಕೊಂಡ್ರೆ ಅಂತಲೂ ಹೇಳಿದರು. ಸೊ ಅವತ್ತಿಂದನೇ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತಗಳು ಇಲ್ಲಿ ಚುನಾವಣೆ ಕೆಲಸ ಶುರು ಮಾಡಿದರು, ಪ್ರಚಾರದ ಕೆಲಸನ ಶುರು ಮಾಡಿದರು. ನಾನು ಕೂಡ ಒಂದು ದಿವಸ ಬಂದು ನಿಮ್ಮಗಳ ಜೊತೆ ಸೇರಿ ಪ್ರಚಾರದಲ್ಲಿ ಕೈಗೊಳ್ತೀನಿ ಅಂತ ಅವ್ರನ್ನ ಕೇಳ್ಕೊಂಡಿದ್ದೆ. ಹಾಗಾಗಿ ಅವರು ಇವತ್ತು ಬನ್ನಿ ಅಂತ ಹೇಳಿದರು. ಸೊ ಇವತ್ತು ಅವ್ರ ಜೊತೆಗೂಡಿ ನಾವು ಇವತ್ತು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿಲಿ ಎಲ್ಲ ಕಡೆ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಮಾಡಿ ಚುನಾವಣಾ ಪ್ರಚಾರ ಮಾಡಿದ್ವಿ. ಇನ್ನೂ ಕೂಡ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರಾ ಇಲ್ವಾ? ಪ್ರತಿಪಕ್ಷಗಳು ಸಿದ್ದರಾಮಯ್ಯನವರು ಕೋಲಾರ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಅಲ್ಲ, ಸ್ಪರ್ಧೆಗೆ ನಿಂತ್ಕೋಬೇಕಾಗಿದ್ರೆ ಸಿದ್ದರಾಮಯ್ಯ ಅವರು ಅವ್ರಿಗಾಗಲೇ ಘೋಷಣೆ ಮಾಡಿದ್ದಾರೆ, ಅವ್ರಿಗೆ ನಿಂತ್ಕೊಳ್ತೀವಿ ಅಂತಂದಮೇಲೆ ಹಾಗಾದರೆ ಅದು ನಿಂತ್ಕೊಳ್ತಾರೆ ಅಂತಲೇ ಅರ್ಥ. ಮತ್ತು ನಾನು ಕೂಡ ಇವತ್ತು ಅವ್ರ ಪರವಾಗಿ ಇಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೀನಿ. ಹಾಗಾದ್ಮೇಲೆ ಇಲ್ಲಿ ಚುನಾವಣೆಯಲ್ಲಿ ನಿಂತ್ಕೊಳ್ತಾರೆ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ ಇವರು. ಈ ಸರ್ ಮತ್ತೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಸಂಬಂಧಪಟ್ಟಂತೆ ಏನು ಸಿದ್ಧತೆಗಳು ಮಾಡ್ಕೊಳ್ತಾರೆ ಮುಂದಕ್ಕೆ, ಮತ್ತು ಚುನಾವಣಾ ಪ್ರಚಾರ ಹೇಗೆ ಮುಂದೆ ಅಂತ ಸರ್? ಈಗ ಪ್ರತಿ ಚುನಾವಣೆ ಹೇಗೆ ಎದುರಿಸಬೇಕು ಅಂತ ಅಲ್ಲಿ ನಾಯಕರುಗಳಿಗೆ ಗೊತ್ತಿರುತ್ತೆ, ನಮ್ಮ ಪಕ್ಷದವ್ರಿಗೂ ಗೊತ್ತಿರುತ್ತೆ. ಅವ್ರಿಗಾಗಲೇ ಎಲ್ಲ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದಾರೆ, ಎಲ್ಲೆಲ್ಲಿ ಹೋಗಿ ಪ್ರಚಾರ ಮಾಡಬೇಕು, ಯಾರ್ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅವರು ಅದ್ರ ಪ್ರಕಾರವಾಗಿ ಅವ್ರು ಮಾಡ್ತಾರೆ. ಅವರು ನನ್ನನ್ನು ಯಾವಾಗಲಾದರೂ ಕರೆದು ಪ್ರಚಾರ ಮಾಡಿ ಅಂತ ಹೇಳಿದಾಗ ನಾನು ಕೂಡ ಅವ್ರ ಜೊತೆ ಬಂದು ಪ್ರಚಾರ ಮಾಡ್ತೇನೆ. ಇದಿಷ್ಟೇ ಏನು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ರಘುರಾಜ್, ನ್ಯೂಸ್ 18 ಕೋಲಾರ. ಜೆಡಿಎಸ್ನ ಪಂಚರತ್ನ ಯಾತ್ರೆ ಕೊಪ್ಪಳದ ಗುಮಗೇರಿಗೆ ಬಂದಿದೆ. ಈ ವೇಳೆ ಮಹಿಳೆಯೊಬ್ಬರು ಕುಮಾರಸ್ವಾಮಿಗೆ 5,000 ರೂಪಾಯಿ ಹಾಗೂ ಎಳನೀರು ನೀಡಿದ್ದಾರೆ. ಡಿಎಸ್ಪಿ ಮುಖಂಡ ಶಿವಪುತ್ರ ಮಗಳು ಸುಜಾತ ಅವರು ಹಣವನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಬಡವರ ಪರ ಕೆಲಸ ಮಾಡ್ತಿದ್ದಾರೆ, ಆದ್ರಿಂದ ಹಣ ನೀಡಿರುವುದಾಗಿ ಸುಜಾತ ಅವರು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಿಂದ ಹಾಲಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಸ್ಪರ್ಧೆ ಮಾಡೋದು ಅನುಮಾನ ಎನ್ನಲಾಗ್ತಿದೆ. ತಮ್ಮ ಮಗನಿಗೆ ಟಿಕೆಟ್ ಕೊಡುವಂತೆ ಹೈಕಮಾಂಡ್ ಬಳಿ ಮಾಡಾಳ್ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಮಾತನಾಡಿದ ಮಾಡಾಳ್, ಕ್ಷೇತ್ರದ ಜನರ ಆಸೆ ಇದೇ ಇರಬೇಕು ಅಂದ್ರು. ಮಾಡಾಳು ಮಲ್ಲಿಕಾರ್ಜುನ ಕೂಡ ಹರಿಯೋ ನೀರು ಕಡೆ ಹೋಗಬೇಕು ಅನ್ನುವ ಮೂಲಕ ತಾವೇ ಸ್ಪರ್ಧಿಸೋ ಬಗ್ಗೆ ಮುನ್ಸೂಚನೆ ಕೊಟ್ಟರು. ಪಕ್ಷ ಯಾರಿಗೆ ಕೊಡುತ್ತೋ ಅವರಿಗೆ ನನಗೆ ಕೊಟ್ಟರು ನಾನು ನಿಲ್ತೀನಿ, ಇನ್ನೊಬ್ರಿಗೆ ಕೊಟ್ಟರು ಮತ್ತು ಯಾರಿಗೆ ಕೊಟ್ಟರು ನಾವು ಪಕ್ಷವನ್ನು ಗೆಲ್ಲಿಸ್ತೀವಿ. ಯುವಕರು ಉತ್ಸಾಹ ಇದೆ, ಪಕ್ಷ ಅವರಿಗೆ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಅತಿ ಹೆಚ್ಚು ಬಹುಮತದಿಂದ ಗೆದ್ದು ಬರ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಮತ್ತು ಸಾರ್ವಜನಿಕರು ಭಾಳಷ್ಟು ಜನ ಅವರನ್ನು ಇಷ್ಟಪಡ್ತಾರೆ. ಆದರೆ ಅದು ನಮ್ಮ ಕೈನಲ್ಲಿಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ಪಕ್ಷ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರತೀಕಾರಕ್ಕಾಗಿಯೇ ಫಾಜಿಲ್ ಹತ್ಯೆಯಾಗಿದೆ ಅಂತ ವಿಎಚ್ಪಿ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಹೇಳಿದರು. ಅದೇ ವಿಚಾರಕ್ಕೆ ಫಾಜಿಲ್ ತಂದೆ ಉಮರ್ ಫಾರೂಕ್ ಮಂಗಳೂರು ಕಮಿಷನರ್ ಶಶಿಕುಮಾರ್ಗೆ ದೂರನ್ನು ನೀಡಿದ್ದಾರೆ. ಮಗನ ಹತ್ಯೆ ಕೇಸ್ನಲ್ಲಿ 8 ಜನರನ್ನ ಬಂಧಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಲಾಗಿದೆ. ಪ್ರಕರಣದ ಸೂತ್ರಧಾರಿಗಳ ತನಿಖೆಗೆ ನಾನು ಮನವಿ ಮಾಡ್ತಾನೆ ಇದ್ದೇನೆ, ಆದರೆ ಈವರೆಗೆ ತನಿಖಾಧಿಕಾರಿ ಸೂತ್ರಧಾರಿ ಯಾರೆಂದು ತನಿಖೆ ನಡೆಸಿಲ್ಲ. ಇದೀಗ ಬಜರಂಗದಳ ಮುಖಂಡ ಶರಣ್ ಪಂಪ್ವೆಲ್ ನನ್ನ ಮಗನ ಹತ್ಯೆಯನ್ನು ಸಮರ್ಥಿಸಿದ್ದಾನೆ ಅಂತ ಉಮರ್ ಫಾರೂಕ್ ಆರೋಪಿಸಿದರು. ಶಿರಾಳಕೊಪ್ಪದಲ್ಲಿ ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟಿದ್ದ ಸ್ವಯಂ ಪ್ರೇರಿತ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪೊಲೀಸರು ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿ ಮೊಕದ್ದಮೆ ದಾಖಲಿಸಿದ್ದಾರೆ. ಹಿಂದೂ ಯುವಕರ ಮೇಲೆ ದೌರ್ಜನ್ಯ ಎಸಗಿದ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದರು. ಬೆಂಗಳೂರಲ್ಲಿ ಮುಖ್ಯ ರಸ್ತೆಗಳು ಪದೇ ಪದೇ ಕುಸಿತಾ ಇವೆ. ಮಂಜುನಾಥ್ ನಗರದಿಂದ ಬಸವೇಶ್ವರ ನಗರಕ್ಕೆ ಹೋಗುವ ರಸ್ತೆ ಕುಸಿದಿದ್ದು ಜನರೇ ದೊಡ್ಡ ಕಲ್ಲು ಹಾಕಿ ಮುಚ್ಚಿದ್ದಾರೆ. ನಿನ್ನೆ ಸಂಜೆಯೇ ಗುಂಡಿ ಬಿದ್ದರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಜಲಮಂಡಳಿ ಪೈಪ್ ಒಡೆದು ಗುಂಡಿಯೊಳಗೆ ನಿರಂತರವಾಗಿ ನೀರು ಲೀಕೇಜ್ ಆಗಿದೆ. ಆದ್ರಿಂದ 7 ಅಡಿಯಷ್ಟು ರಸ್ತೆ ಕುಸಿದಿದೆ. ಯಾವಾಗ ನ್ಯೂಸ್ 18 ವರದಿ ಮಾಡ್ತೋ ಜಲಮಂಡಳಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಮೂಲಕ ರಸ್ತೆ ದುರಸ್ತಿ ಕಾರ್ಯ ಆರಂಭಿಸಿದ್ದಾರೆ. 4-5 ದಿವಸದಿಂದ ಆಗಿದೆ. ಹಳ್ಳ ಈ ರೋಡ್ ತುಂಬ ಯಾವಾಗ ದೊಡ್ಡ ಲೈನ್ ಬಂದಿದೆ, ಒಂದು ಸ್ಯಾನಿಟರಿ ದೊಡ್ಡ ಲೈನ್ ಬಂದಿದೆ. ಈ ರೋಡೆಲ್ಲ ಮಳೆ ಬಂದರೂ ಅದೇ ಸಮಸ್ಯೆ, ಯಾವಾಗ ಬಂದರೂ ಎಲ್ಲ ಮನೆಗೂ ನೀರು ನುಗ್ಗುತ್ತೆ, ಆಟೋಮೆಟಿಕ್ ಚೇಂಬರೇ ಓಪನ್ ಆಗುತ್ತೆ.
ಇದು ಇವಾಗೆಲ್ಲ ಒಂದು 8-10 ವರ್ಷ ಇದೆ ನಡೀತಾ ಇದೆ. ಅಲ್ಲಲ್ಲಿ ನೋಡಿ ಹಳ್ಳಗಳು ನೋಡಿ, ಇಲ್ಲೊಂದು ಕಾಣುತ್ತೆ ಇಲ್ಲೊಂದು ಕಾಣುತ್ತೆ. ಆ ರೋಡ ಮುಂದೆ ಅವ್ರು ಇನ್ನೂ 5 ಹಳ್ಳ ಇದೆ, ದೊಡ್ಡ ದೊಡ್ಡ ಹಳ್ಳ ತಂದು ಮಣ್ಣು ಸುರಿತಾನೆ ಇರ್ತಾರೆ. ಅದು ಮತ್ತೆ ಓಪನ್ ಆಗ್ತಾನೆ ಇದೆ. 3 ದಿವಸದಿಂದ ಹಂಗೆ ಕಾಣ್ತಾ ಇದ್ದೀವಿ, ಜಾಸ್ತಿ ಆಗ್ತದೆ ಹಳ್ಳ. ದಿನ BBMP ದಿನ ಕಸ ಗುಡಿಸ್ಬೇಕು ನೋಡೋರು ಇಂಜಿನಿಯರ್ಗಳು. ಬಾಗಲಕೋಟೆಯ ಘಟಪ್ರಭಾ ನದಿ ತೀರದ ರೈತರ ಹೊಲದಲ್ಲಿ ಬೃಹತ್ ಮೊಸಳೆ ಪತ್ತೆಯಾಗಿದೆ. ಜಂಬಗಿ ಕೇಡಿ ಗ್ರಾಮದ ಕೃಷ್ಣಪ್ಪ ಪಾಟೀಲ್ ಅನ್ನೋರ ಹೊಲದಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು, ಆ ಮೊಸಳೆ 10 ಅಡಿ ಉದ್ದ, 3 ಅಡಿ ಭಾರ ಇದೆಯಂತೆ. ಸದ್ಯ ಅರಣ್ಯ ಸಿಬ್ಬಂದಿ ಬಾಯಿಗೆ ಹಗ್ಗ ಕಟ್ಟಿ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ. ತುಮಕೂರು ಜಿಲ್ಲೆಯ ರೊಪ್ಪ ಗ್ರಾಮದಲ್ಲಿ ರುದ್ರಭೂಮಿಗಾಗಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ಸಂಜೆಯಿಂದ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಭಾನುವಾರ ಸಂಜೆ ರಂಗಪ್ಪ ಎಂಬಾತ ಅನಾರೋಗ್ಯದಿಂದ ಮೃತಪಟ್ಟಿದ್ದ. ಅಂತ್ಯ ಸಂಸ್ಕಾರಕ್ಕೆ ಜಾಗವಿಲ್ಲದಿದ್ದಕ್ಕೆ ಶವವನ್ನ ರಸ್ತೆಯಲ್ಲಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸರು ಮನವಿ ಮಾಡಿದ್ರು, ಜನ ಕ್ಯಾರೆ ಎಂದಿಲ್ಲ. ರುದ್ರಭೂಮಿ ನೀಡಿದ್ರೆ ಮಾತ್ರ ಪ್ರತಿಭಟನೆ ಹಿಂಪಡೆಯುವುದಾಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಮಂಗಳಮುಖಿಯರು ಪರಸ್ಪರ ಹೊಡೆದಾಡಿಕೊಂಡಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕಾರಟಗಿಗೆ ಬಳ್ಳಾರಿ, ಹುಬ್ಬಳ್ಳಿ, ಕುರುಗೋಡುವಿನಿಂದ ನೂರಾರು ಮಂಗಳಮುಖಿಯರು ಬಂದಿದ್ರು. ಬಳ್ಳಾರಿ ಜಿಲ್ಲೆಯ ತಂಡ ಸೇರಿಕೊಳ್ಳುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ತಂಡ ಸೇರೋದಕ್ಕೆ ನಿರಾಕರಿಸಿದ ಒಂದು ಗುಂಪಿನ ಮೇಲೆ ಹಲ್ಲೆಯನ್ನ ಮಾಡಲಾಗಿದ್ದು, ಕಾರಟಗಿ, ಸಿಂಧನೂರು ಭಾಗದ ಮಂಗಳಮುಖಿಯರು ಹಲ್ಲೆ ಮಾಡಿದ್ದಾರೆ. ಗಲಾಟೆ ನೋಡ್ತಾ ಇದ್ದ ಸಾರ್ವಜನಿಕರ ಮೇಲೂ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭಾರತ ಜೋಡೋ ಸಮಾರೋಪ ಸಮಾರಂಭ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಎಲ್ಲಾ ರಾಜ್ಯಗಳಿಂದ ಕಾಂಗ್ರೆಸ್ ದಿಗ್ಗಜರು ಹೋಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಜಾರ್ಜ್ ಕೂಡ ಶ್ರೀನಗರಕ್ಕೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಶ್ರಮವನ್ನ ಡಿಕೆಶಿ ಹಾಗೂ ತಂಡ ಕೊಂಡಾಡಿದೆ. ಬಿಜೆಪಿ ವಿರುದ್ಧ ಎಲ್ಲರೂ ಒಂದಾಗಿ ಹೋರಾಡಬೇಕು ಅಂತ ನಾಯಕರು ಕರೆ ನೀಡಿದ್ದಾರೆ. ಸುರಿಯುವ ಮಂಜಿನ ನಡುವೆಯೇ ಪ್ರಿಯಾಂಕಾ ಗಾಂಧಿ ಮಾತನಾಡಿ ನಾಯಕರಿಗೆ ಉತ್ಸಾಹ ತುಂಬಿದ್ದಾರೆ. ದೇಶದ ಐಕ್ಯತೆಗೋಸ್ಕರ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ನಡೆದು ಇಲ್ಲಿವರೆಗೂ ಈಗ ತಲುಪಿದ್ದಾರೆ. ನಾವೆಲ್ಲ ಅವ್ರಿಗೆ ಒಂದು ಶುಭ ಕೋರ್ಲಿಕ್ಕೆ ಅಂತಿಮ ಈ ಒಂದು ಕೊನೆಯ ದಿನದ ಕಾರ್ಯಕ್ರಮಕ್ಕೆ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಸ್ಟೇಡಿಯಂನಲ್ಲಿ ನಡೀಬೇಕು. ಬಹಳ ಒಳ್ಳೆ ವಾತಾವರಣ, ಪ್ರಕೃತಿ ನೋಡಿ. ಈ ಭಾರತದಲ್ಲಿ ಎಂತೆಲ್ಲ ಪ್ರಕೃತಿ ಇವತ್ತು ಇದೆ ಅಂತೇಳಿ ನಾವೆಲ್ಲ ಶುಭ ಕೋರೋಣ. ಅವರು ಶ್ರಮ ಪಡ್ತಾ ಇರೋದಕ್ಕೆ, ನಮ್ಮನ್ನು ಒಂದು ಮಾಡ್ತಾ ಇರೋದಕ್ಕೆ, ಯುವಕರು ಬೆಲೆ ಏರಿಕೆ, ಈ ದೇಶದಲ್ಲಿ ಸಾಮರಸ್ಯವನ್ನು ಉಂಟು ಮಾಡಲಿಕ್ಕೆ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಕೂಡ ನಾವೆಲ್ಲ ಒಗ್ಗಟ್ಟಿನಿಂದ ಅವ್ರಿಗೆ ಶುಭವಾಗಲಿ ಅಂತ ಹೇಳೋಣ. ಜೋಡೋ ಜೋಡೋ ಈ ದೇಶ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಕ್ಕಳಂತೆ ಮುಕ್ತ ಮನಸ್ಸಿನಿಂದ ಸ್ನೋಬಾಲ್ ಎಸ್ತಾಡಿಕೊಂಡಿದ್ದಾರೆ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ರಾಹುಲ್ ಗಾಂಧಿ ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾರೊಂದಿಗೆ ಕಳೆದ ಪ್ರೀತಿಯ ಕ್ಷಣವನ್ನು ಹಂಚಿಕೊಂಡಿದ್ದಾರೆ. Hokus pokus televan sukus Onum batuk lutum degi. ವೆಲ್ಕಮ್ ಬ್ಯಾಕ್. ನೋಡಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲೂ ಮೋದಿ ಕುರಿತು ಬಿಬಿಸಿ ಸಿದ್ಧಪಡಿಸಿರುವ ಸಾಕ್ಷ್ಯಚಿತ್ರ ಪ್ರಸಾರವಾಗಿದೆ. ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಾಕ್ಷ್ಯಚಿತ್ರ ತೋರಿಸಿದೆ. ಮೊನ್ನೆ ಬಿಬಿಸಿ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಗಿದ್ದು, ವಿವಿಧ ಕಾರ್ಮಿಕ ಸಂಘಟನೆ ಸದಸ್ಯರು ಸಾಕ್ಷ್ಯಚಿತ್ರ ವೀಕ್ಷಿಸಿದ್ದಾರೆ. ಡಾಕ್ಯುಮೆಂಟರಿ ಪ್ರದರ್ಶನದ ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಲಾಯಿತು. ಇನ್ನು ಬಿಬಿಸಿ ಡಾಕ್ಯುಮೆಂಟರಿಗೆ ಭಾರತದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದಂತೆಯೇ ಲಂಡನ್ನಲ್ಲಿನ ಬಿಬಿಸಿ ಹೆಡ್ ಆಫೀಸ್ ಮುಂದೆ ಕನ್ನಡಿಗರು ಪ್ರತಿಭಟನೆ ನಡೆಸಿದ್ದಾರೆ. ಬಿಬಿಸಿ ಹಿಂದೂ ಹಾಗೂ ಭಾರತ ವಿರೋಧಿ ಅಂತ ಭಾರತೀಯರು ಕಿಡಿಕಾರಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ತ್ರಿವರ್ಣ ಧ್ವಜ ಹಿಡಿದ ಭಾರತೀಯರ ಮೇಲೆ ಖಲಿಸ್ತಾನಿ ಬೆಂಬಲಿಗರು ದಾಳಿ ನಡೆಸಿದ್ದಾರೆ. ಖಲಿಸ್ತಾನಿ ಧ್ವಜ ಹಿಡಿದ ಗುಂಪೊಂದು ತ್ರಿವರ್ಣ ಧ್ವಜವನ್ನ ಹೊತ್ತ ಭಾರತೀಯರ ಮೇಲೆ ದಾಳಿ ಮಾಡಿದೆ. ಖಲಿಸ್ತಾನಿ ಪುಂಡರ ತಂಡ ರಾಡ್ಗಳನ್ನು ಹಿಡಿದು ಮತ್ತೊಂದು ಗುಂಪಿನ ಮೇಲೆ ಹಲ್ಲೆ ನಡೆಸಿದೆ. ಅಷ್ಟೇ ಅಲ್ಲ, ಈ ವೇಳೆ ತ್ರಿವರ್ಣ ಧ್ವಜವನ್ನ ರಸ್ತೆಗೆಸೆದಿದ್ದಾರೆ. ಘಟನೆಯಲ್ಲಿ 7 ಜನರಿಗೆ ಗಾಯಗಳಾಗಿದ್ದು, 3 ಸ್ಥಿತಿ ಚಿಂತಾಜನಕವಾಗಿದೆ.
ದೇಗುಲದಲ್ಲಿ ಮಚ್ಚಿಡಿದು ದಾಳಿ ಮಾಡಿದ ಮುರ್ತಾಜ್ಗೆ ಕೋರ್ಟ್ ಮರಣದಂಡನೆ ವಿಧಿಸಿದೆ. ಮುರ್ತಾಜ್ ಅಬ್ಬಾಸಿಗೆ ಎನ್ಐಎ ಕೋರ್ಟ್ ಮರಣದಂಡನೆ ನೀಡಿದೆ. ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇರೋ ಪಾಕಿಸ್ತಾನದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಪೇಶಾವರ ಮಸೀದಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದ್ದು 28 ಜನ ಸಾವನ್ನಪ್ಪಿದ್ದಾರೆ. ದುರ್ಘಟನೆಯಲ್ಲಿ 150ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಪೇಶಾವರದ ಅತಿ ಹೆಚ್ಚು ಭದ್ರತೆ ಇರೋ ಪೊಲೀಸ್ ಲೈನ್ಸ್ ಏರಿಯಾದಲ್ಲಿರುವ ಮಸೀದಿಯಲ್ಲೇ ಬಾಂಬ್ ಸ್ಫೋಟಗೊಂಡಿದೆ. ಗಾಯಾಳುಗಳನ್ನು ಲೇಡಿ ರೀಡಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಂಧ್ರದ ಕುಪ್ಪಂನಲ್ಲಿ ಹೃದಯಾಘಾತಕ್ಕೀಡಾಗಿದ್ದ ತೆಲುಗು ನಟ ನಂದಮುರಿ ತಾರಕರತ್ನ ಆರೋಗ್ಯದಲ್ಲಿ ಅಲ್ಪಮಟ್ಟಿನ ಚೇತರಿಕೆ ಕಂಡುಬಂದಿದೆ. ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ತಾರಕರತ್ನಗೆ ತಜ್ಞ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಗೆ ತಾರಕರತ್ನ ಕುಟುಂಬಸ್ಥರು ಹಾಗೂ ಸಚಿವ ಮುನಿರತ್ನ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು.